ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆದೂಸ್ ಕಿಚನ್. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಹಾಲು ಕೋವಾ. ಈ ಸ್ವೀಟ್ನ ನೀವೆಲ್ಲರೂ ಕೂಡ ಚಿಕ್ಕವರಿದ್ದಾಗ ತಿಂದಿರ್ತೀರಾ. ಇದೇ ಸ್ವೀಟ್ನ ಇವಾಗ ಮನೇಲೇ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಾಲು ಕೋವಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನೇನು ಫ್ರಿಜ್ಜಲ್ಲಿ ಸೆಟ್ ಮಾಡೋ ಅವಶ್ಯಕತೆಯೇ ಇಲ್ಲ, ಹಾಗೇ ಮಾಡ್ಕೋಬಹುದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಬೇಕಾಗೋದಿಲ್ಲ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡಿ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ತುಪ್ಪ ತೊಗೊಂಡಿದ್ದೀನಿ. ಅದೇ ಮೆಜರ್ಮೆಂಟಲ್ಲಿ 1 ಕಪ್ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ ನಾನು 1 ಕಪ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. 1-2 ಸ್ಪೂನ್ ಆಗೋಷ್ಟು ಉಳಿಸ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇಲ್ಲಿ ತುಪ್ಪ ಬಿಸಿಯಾಗಿದೆ. ಇದಕ್ಕೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಗೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಬರೀ ಮೈದಾದಲ್ಲೂ ಕೂಡ ಮಾಡ್ತಾರೆ. ನಾನಿಲ್ಲಿ ಎರಡೂ ಮಿಕ್ಸ್ ಮಾಡ್ಕೊಂಡು ಜರಡಿ ಹಿಡ್ಕೊಂಡು ತೊಗೊಂಡಿದ್ದೀನಿ. ಬರೀ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು. ನಾನಿಲ್ಲಿ ಬರೀ ಮೈದಾದಲ್ಲಿ ಮಾಡೋದು ಬೇಡ ಅಂದ್ಬಿಟ್ಟು 1 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟನ್ನ ಬಳಸಿದ್ದೀನಿ. ಇದನ್ನು ಏನಿಲ್ಲ ಅಂದರೂ ಒಂದು 10-15 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಉರಿ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಇದು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಹುರ್ಕೊಂಡ್ರೇ ಚೆನ್ನಾಗಾಗೋದು. ಇವಾಗ ನಾನಿದು ಒಂದು 5 ನಿಮಿಷ ಹುರ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಮೊದಲಿಗೆ ಹಿಟ್ಟು ತುಪ್ಪನ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಆಮೇಲೆ ಹುರಿತಾ ತುಪ್ಪನ ಬಿಟ್ಕೊಳ್ಳೋಕೆ ಶುರು ಮಾಡುತ್ತೆ. ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಂದು 10 ನಿಮಿಷ ಆಗಿದೆ. ಇನ್ನೊಂದು 5 ನಿಮಿಷವರೆಗೂ ನಾನು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಒಳ್ಳೆ ಘಮ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಬಿಟ್ಕೊಂಡಿದೆ. ಇವಾಗ ಇದು ನೀಟಾಗಿ ಎಲ್ಲ ಫ್ರೈ ಆಗಿದೆ. ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಬಿಟ್ಕೊಂಡಿದೆ ಅಂತ. ಈ ಹದಕ್ಕೆ ಬಂದಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ಸಕ್ಕರೆನ ಹಾಕೋಬೇಕು. ನೋಡಿ, ಇವಾಗ ತಣ್ಣಗಾಗಿದೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಪುಡಿ ಮಾಡಿರೋ ಸಕ್ಕರೆನ ಹಾಕೋತಾ ಇದ್ದೀನಿ. ನಾನು ಒಂದೇ ಸಲ 1 ಕಪ್ ಆಗೋಷ್ಟು ಫುಲ್ ಹಾಕಿಲ್ಲ, ಸ್ವಲ್ಪ ಅರ್ಧ ಇಟ್ಕೊಂಡು ಅರ್ಧ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ನೆನಪಿರಲಿ ಫ್ರೆಂಡ್ಸ್, ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಬಿಸಿ ಇದ್ದಾಗಲೇ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ನೀವು ಕೈಯಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತೆಲ್ಲ ಮಿಕ್ಸ್ ಆದಮೇಲೆ ಉಳಿದಿರೋ ಇನ್ನೊಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಸಕ್ಕರೆ ಕಡಿಮೆ ತಿಂತೀವಿ ಅನ್ನೋದಾದರೆ ಸ್ವಲ್ಪ ಸಕ್ಕರೆನ ಕಡಿಮೆ ಬಳಸ್ಬೋದು. ನಾನಿಲ್ಲಿ ಸಕ್ಕರೆ ಪೌಡ್ರ್ ಮಾಡ್ಕೊಳ್ಳೋವಾಗಲೇ ಏಲಕ್ಕಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೆ. ನಿಮಗೆ ಬೇಕಂದರೆ ಈಗ ಮೇಲೆ ಕೂಡ ಏಲಕ್ಕಿ ಪೌಡರ್ ಮಾಡಿಬಿಟ್ಟು ಹಾಕೋಬೋದು. ನೋಡಿ, ಇವಾಗ ಇದು ಮಿಕ್ಸ್ ಆಗಿದೆ. ನೀವು ಕುಕ್ಕೀಸ್ ಎಲ್ಲ ಮಾಡುವಾಗ ಹಿಟ್ಟು ಯಾವ ಹದಕ್ಕೆ ಮಾಡ್ಕೊಂಡಿರ್ತೀರೋ ಆ ಹದಕ್ಕೆ ಬರಬೇಕು ಅದು ಹಿಟ್ಟು. ಇವಾಗ ಇದು ರೆಡಿಯಾಗಿದೆ. ನಾನು ಒಂದು ಪ್ಲೇಟಿಗೆ ತುಪ್ಪನ ಹಚ್ಕೊಂಡು ಹಾಕೋತಾ ಇದ್ದೀನಿ. ನೀವು ಬಟರ್ ಪೇಪರು ಅಥವಾ ಏನಾದ್ರು ಕಂಟೈನರ್ಸ್ ಇದ್ದರೆ ಅದಕ್ಕೆ ಹಾಕೋಬೋದು. ನಾನಿಲ್ಲಿ ತುಪ್ಪ ಸವರಿ ಇಟ್ಕೊಂಡಿರೋ ಪ್ಲೇಟಿಗೆ ಇದನ್ನು ಹಾಕೋತಾ ಇದ್ದೀನಿ. ಈ ಹಿಟ್ಟು ಇವಾಗ ಕರೆಕ್ಟ್ ಹದದಲ್ಲಿದೆ ಫ್ರೆಂಡ್ಸ್. ನೀವು ಜಾಸ್ತಿ ತುಪ್ಪನ ಬಳಸಿಬಿಟ್ಟಿದ್ರೆ ಇದು ಮೆತ್ತಗಾಗ್ಬಿಡುತ್ತೆ. ಆವಾಗ ನೀವು ಫ್ರಿಜ್ಜಲ್ಲಿ ಇಡಲೇಬೇಕಾಗುತ್ತೆ. ಇವು ಹಾಕಾದ್ಮೇಲೆ ಇದನ್ನ ಸ್ಪೂನಲ್ಲಿ ಈ ಥರ ಸೆಟ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಬಿಟ್ಟು ನೀಟಾಗಿ ಸ್ಕ್ವಯರ್ ಶೇಪಲ್ಲಿ ಇದನ್ನ ಸೆಟ್ ಮಾಡ್ಕೊಳ್ಳಿ. ಇದೇ ರೀತಿ ಈ ಥರ ಪ್ರೆಸ್ ಮಾಡ್ತಾ ನಾನಿಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ನೀಟಾಗಿ ಇದೆಲ್ಲ ಸೆಟ್ ಆದಮೇಲೆ ಒಂದು ಅರ್ಧ ಗಂಟೆ ಇದನ್ನ ಹಾಗೆ ಇಡೋಣ. ಅರ್ಧ ಗಂಟೆ ಆದಮೇಲೆ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಾವು ಕಟ್ ಮಾಡುವಾಗಲೇ ನಿಮ್ಗೆ ಗೊತ್ತಾಗ್ತಾ ಇದೆ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬಹುದು. ಹಾಲು ಕೋವಾ ಮಾಮೂಲಿ ಸ್ಕ್ವಯರ್ ಶೇಪಲ್ಲೇ ಇರುತ್ತಲ್ವ, ಹಾಗಾಗಿ ನಾನಿಲ್ಲಿ ಸ್ಕ್ವಯರ್ ಟೈಪಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಮಾಡಿಕೊಡಿ. ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನನಗೂ ಕೂಡ ತುಂಬಾ ಇಷ್ಟ ಈ ಸ್ವೀಟು. ನಾವೆಲ್ಲ ಚಿಕ್ಕವರಿರುವಾಗ 25 ಪೈಸೆ 50 ಪೈಸೆ ಎಲ್ಲ ಕೊಟ್ಟು ತಿಂತಿದ್ವಿ ಈ ಸ್ವೀಟ್ನ. ನಮ್ಮ ಮಕ್ಕಳಿಗೂ ಕೂಡ ಮನೇಲಿ ಮಾಡಿಕೊಡೋಣ ಅಂತ ಅನ್ನಿಸ್ತು. ಹಾಗೆ ನಿಮ್ಮ ಜೊತೆನೂ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕ್ಯಾರೆಟ್ ಹಲ್ವಾ. ಈ ರೆಸಿಪಿನ ತುಂಬ ಬೇಗನೆ ಮಾಡ್ಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಬೇಕಾಗೋದಿಲ್ಲ. ಹಾಗಿದ್ರೆ ಬನ್ನಿ ಇವಾಗ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ 3 ಕಪ್ ಆಗುವಷ್ಟು ಕ್ಯಾರೆಟ್ ತುರಿನ ತೊಗೊಂಡಿದ್ದೀನಿ. ಒಂದು 5-6 ಕ್ಯಾರೆಟ್ ತುರ್ಕೊಂಡ್ರೆ 3 ಕಪ್ ಆಗುತ್ತೆ. 3 ಕಪ್ ಕ್ಯಾರೆಟ್ಗೆ 1 ಕಪ್ ಸಕ್ಕರೆ ಮತ್ತು 1 ಕಪ್ ಹಾಲು ತೊಗೊಂಡಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ 3 ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ತುಪ್ಪನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಜಸ್ಟ್ 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ.
ಇದನ್ನ ಲೋ ಫ್ಲೇಮಲ್ಲಿ ಒಂದು 2-3 ನಿಮಿಷ ಇದನ್ನ ಹುರ್ಕೊಳ್ಳಿ. ಇದು ಕಲರ್ ಚೇಂಜ್ ಆದಮೇಲೆ ಇದನ್ನ ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಅದೇ ಬಾಣಲಿಗೆ 3 ಕಪ್ ಆಗೋಷ್ಟು ಕ್ಯಾರೆಟ್ ತುರಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ 6-7 ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಅದು ತುರ್ಕೊಂಡಾದ್ಮೇಲೆ 3 ಕಪ್ ಆಗಿದೆ. ನೀವು ಕಪ್ ಮೆಜರ್ಮೆಂಟಲ್ಲೇ ಹಾಕೊಳ್ಳಿ, ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಾನಿಲ್ಲಿ 3 ಕಪ್ ಕ್ಯಾರೆಟ್ಗೆ 1 ಕಪ್ ಹಾಲು ಮತ್ತು 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಸ್ವೀಟ್ ತಿನ್ನಲ್ಲ ಅನ್ನೋರು ಅರ್ಧ ಕಪ್ ಹಾಕೋಬೋದು. ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಒಂದು 5-6 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಫ್ರೈ ಆದಮೇಲೆ ನೀವು ಹಾಲು ಹಾಕ್ಕೊಳ್ಳಿ. ಅದಕ್ಕೂ ಮುಂಚೆ ಹಾಲು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನಿಲ್ಲಿ ಫ್ರೈ ಆದಮೇಲೆ 1 ಕಪ್ ಹಾಲನ್ನ ಹಾಕೋತಾ ಇದ್ದೀನಿ. ಹಾಲು ಹಾಕ್ಕೊಂಡಾದಮೇಲೆ ಇದನ್ನ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದಮೇಲೆ ಇದನ್ನ ಮತ್ತೆ ಒಂದು 5-6 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ಕ್ಯಾರೆಟು ನೀಟಾಗಿ ಹಾಲಲ್ಲೇ ಬೆಂದು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಇದಕ್ಕೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. 3 ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ಹಾಲು ಇದೆ ಇದರಲ್ಲಿ. ನೀಟಾಗಿ ಇದು ಹಾಲೆಲ್ಲ ನೀಟಾಗಿ ಹಿಂಗೋವರೆಗೂ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಇನ್ನೊಂದು ಸಲ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ 2-3 ನಿಮಿಷ ಬೇಯಿಸ್ತಾ ಇದ್ದೀನಿ. ನೋಡಿ, ಇವಾಗ ನಾನಿಲ್ಲಿ ಮತ್ತೆ 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದು ನೀಟಾಗಿ ಎಲ್ಲ ಹಾಲೆಲ್ಲ ಹಿಂಗಿದೆ. ಕ್ಯಾರೆಟ್ ಕೂಡ ನೀಟಾಗಿ ಬೆಂದಿದೆ. ಇವಾಗ ಇದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ಳೋಣ. ಕ್ಯಾರೆಟ್ ಎಲ್ಲ ನೀಟಾಗಿ ಬೆಂದಾದ್ಮೇಲೆ ಸಕ್ಕರೆ ಸೇರಿಸ್ಕೊಳ್ಳಿ. ಸಕ್ಕರೆ ಸೇರಿಸಾದ್ಮೇಲೆ ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಸಕ್ಕರೆ ಹಾಕಿದ ಮೇಲೆ ಮತ್ತೆ ಎಷ್ಟು ತೆಳ್ಳಗಾಗಿದೆ ಅಂತ. ಈ ಟೈಮಲ್ಲಿ ಮತ್ತೆ ನಾನು ಇದಕ್ಕೆ 2 ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಈ ಕ್ಯಾರೆಟು ತಿರ್ಗಾ ಮತ್ತೆ ಗಟ್ಟಿ ಆಗೋವರೆಗೂ ನೀವು ಹೀಗೇ ಕೈ ಆಡಿಸ್ತಾನೆ ಬೇಯಿಸ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಮತ್ತೆ 2 ನಿಮಿಷ ಆದಮೇಲೆ ಇದು ಗಟ್ಟಿಯಾಗಿದೆ. ಇವಾಗ ನಾನು ಇದಕ್ಕೆ ಕುಟ್ಟಿಟ್ಕೊಂಡಿರುವಂತಹ ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ಹಾಗೆ ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಬಾದಾಮ್ ಪೌಡರ್ ಇದ್ದರೆ ಬಾದಾಮ್ ಪೌಡರು ಕೂಡ ಆ್ಯಡ್ ಮಾಡ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಕ್ಯಾರೆಟ್ ಹಲ್ವಾ ಮಾಡೋದು ತುಂಬಾ ಈಸಿ. ನೋಡಿ, ಇವಾಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಇವಾಗ ಇದನ್ನ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಊಟದ ಜೊತೆ ಏನಾದ್ರು ಒಂದು ಸ್ವೀಟ್ ಮಾಡಬೇಕು ಅಂದಾಗ ಇನ್ಸ್ಟಂಟಾಗಿ ಈ ಥರ ಕ್ಯಾರೆಟ್ ಹಲ್ವಾನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋನು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.